ಕನ್ನಡ ಚಿತ್ರಪ್ರೇಮಿಗಳೇ, ಒಂದು ಕನ್ನಡ ಸಿನಿಮಾ ನಿರ್ಮಾಣ ಆಗಬೇಕು ಅಂದರೆ ಅದರ ಹಿಂದೆ ಎಷ್ಟು ಶ್ರಮ ಇದೆ ಅಂತ ನಿಜವಾಗಿ ಅದನ್ನು ನೋಡಿರೋರು ಮಾತ್ರನೇ ಗೊತ್ತಾಗುತ್ತೆ. ಯಾಕೆಂದರೆ ನಾನು ಮೂರ್ತಿಯವ್ರನ್ನ ತುಂಬ ಹತ್ರದಿಂದ ನೋಡಿದ್ದೀನಿ. ಮಗನ ಒಂದು ಆಸೆಯನ್ನು ಸಿನಿಮಾವನ್ನಾಗಿ ಮಾಡ್ತಕ್ಕಂಥ ಒಂದು ತಂದೆಯ ಪ್ರಯತ್ನ ಇದೆಯಲ್ಲ, ನಿಜವಾಗಿ ಅವ್ರದ್ದೇ ಒಂದು ಸ್ಟೋರಿ ಹಾಕೊಂಡು ಫಿಲಮ್ ತೆಗಿಬೋದು, ಅಷ್ಟು ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ಅದು ನನಗೆ ಗೊತ್ತು. ಈ ವಿಷಯದಲ್ಲಿ ಏನು ನಾನ್ ಪೋಲಿ ಇದೆಯಾ, ಇದರಲ್ಲಿ ಯಶವಂತ್ ಅವರ ಒಂದು ಸಾಹಸವನ್ನು ನಿಜವಾಗಿ ಮೆಚ್ಚಬೇಕು. ಯಾಕೆಂದರೆ ಅವ್ರದೇ ಕತೆ, ಅವ್ರದೇ ನಿರ್ದೇಶನ, ಅವರೇ ನಾಯಕ ನಟ. ಈಗ ನಮ್ಮ ಫಿಲಮ್ ಲ್ಯಾಂಡ್ ಹೆಂಗಾಗಿದೆ ಅಂದರೆ ಹೊಸ ಯಾವುದೋ ಫಿಲಮ್ ಬರ್ತಾ ಇದೆ, ಒಂದು ಹೊಸ ಪ್ರಯತ್ನ ಅನಿಸುತ್ತೆ. ಎಲ್ಲ ಯುವಕರು ಮಾಡ್ತಿರೋದು, ಅದರಲ್ಲೂ ಯಶವಂತ್ ಅವರು ಅವ್ರ ಸ್ನೇಹಿತರು ಮೋಹನ್ ಎಲ್ಲ ಸೇರ್ಕೊಂಡು ಮಾಡುವಂಥ ಈ ಸಿನಿಮಾ ನೋಡಿದ್ದೀವಿ, ಕೇಳಿದ್ದೀವಿ. ದಯವಿಟ್ಟು ಪ್ರತಿ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಸಾಂಗ್ಸು. ನಾವು ಕೇಳಿರೋ ಪ್ರಕಾರ ತುಂಬ ಶ್ರಮಪಟ್ಟು ಕಾಲೇಜ್ ಡೇಸಿಂದನೂ ಅವ್ರು ಮಾಡ್ತಿದ್ದಾರೆ. ಕಾಲೇಜಿನ ಕನಸು ಅವ್ರದ್ದು, ಆ ಗ್ರೂಪಿನ ಕನಸು. ತುಂಬ ಸತಿ ಬಂದು ಡಿಸ್ಕಸ್ ಮಾಡಿದ್ದು ಉಂಟು ನಮ್ಮ ಜೊತೆ, ಅಣ್ಣ ಈಗ ಮಾಡೋಣ ಆಗ ಮಾಡೋಣ ಅಂತ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಾನು ಹೇಳೋದಿಷ್ಟೇ, ಬೇಗ ರಿಲೀಸ್ ಆಗಲಿ, ತುಂಬ ಚೆನ್ನಾಗಿ ಓಡಲಿ. ಧನ್ಯವಾದಗಳು. ಕನ್ನಡವನ್ನು, ಕನ್ನಡತನವನ್ನು ಉಳಿಸ್ಬೇಕಾದ್ರೆ ಭಾಷೆಯನ್ನು, ಕನ್ನಡ ಸಾಹಿತ್ಯವನ್ನು ಬೆಳೆಸಬೇಕು, ನಾವು ಅದನ್ನು ಉಳಿಸ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ತೆಗೆದುಕೊಂಡಾಗ ಸಿನಿಮಾ ಮಾಧ್ಯಮವೂ ಒಂದು. ಆ ಸಿನಿಮಾ ಮಾಧ್ಯಮದ ಮುಖಾಂತರ ಕನ್ನಡವನ್ನು ಕನ್ನಡಿಗರಿಗೆ ತಲುಪಿಸುವುದಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಾವು ಇತಿಹಾಸದ ಪೂರ್ತಿ ನೋಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಒಂದು ಪೂರಕ ಉದಾಹರಣೆಯಾಗಿ ಯಶವಂತ್ ಇವತ್ತು ಆ ಸಾಲಿನಲ್ಲಿ ಇರೋದಕ್ಕೆ ಅರ್ಹನಾಗಿದ್ದಾನೆ. ಕನ್ನಡ ಏನೇ ಕುಣಿದಾಡುವುದೆನ್ನದೇ ಕನ್ನಡ ಏನೇ ಕಿವಿ ನಿಮಿರುವುದು, ಎಂಥ ಸಾಲು. ಹಾಗಾಗಿ ಕನ್ನಡಿಗರ ಮೇಲೆ ಬೇರೆ ಭಾಷೆಗಳು ತನ್ನ ಅಸ್ತಿತ್ವವನ್ನು ಸಾಧನೆ ಮಾಡ್ತಕ್ಕಂತಹ ವಿಚಾರವನ್ನು ನಾವೆಲ್ಲ ಕಂಡಿದ್ದೀವಿ. ಕನ್ನಡದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡ ಚಲನಚಿತ್ರವೇ ಸಾರ್ವಭೌಮ ಆಗಬೇಕಾಗಿದೆ. ಸೊ ಈ ಹಿಂದೆ ವಿಜಯ ರಾಘವೇಂದ್ರ ಅವ್ರ ಜೊತೆ ರಾಘವಂತ ಒಂದು ಸಿನಿಮಾ ಮಾಡಿದ್ದೆ. ಆ್ಯಂಡ್ ಕಳೆದ ವರ್ಷ ಅನಿರುದ್ಧ ಅವ್ರ ಜೊತೆ ಶೇಫ್ ಚಿದಂಬರಂ ಅಂತ ಒಂದು ಸಿನಿಮಾ ಮಾಡಿದ್ದೆ. ಆ್ಯಂಡ್ ಈಗ ನಾನ್ ಪೋಲಿ ಸಿನಿಮಾ ಯಶವಂತ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ಸಿನಿಮಾ ಮಾಡೋದೇ ಫಸ್ಟ್ ಫೇಸ್ ಆಫ್ ಅಚೀವ್ಮೆಂಟ್. ಯಾಕಂದರೆ ಸಾಕಷ್ಟು ಸಿನಿಮಾಗಳು ಸ್ಟಾರ್ಟ್ ಆಗುತ್ತೆ, ಕಾರಣಾಂತರಗಳಿಂದ ಅದು ಸಿನಿಮಾಗಳು ಮುಗಿಯೋದಿಲ್ಲ. ಆ್ಯಂಡ್ ಇದನ್ನು ಮುಗಿಸಿ ಇಲ್ಲಿವರೆಗೂ ಎಲ್ಲರಿಗೂ ತಲುಪಿಸ್ತಾ ಇದ್ದೀರಾ, ಒಳ್ಳೆಯದಾಗಲಿ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಚೇತನ್ ಅವರು, ಬಿಕಾಸ್ ಇಷ್ಟೊತ್ತು ನೋಡಿರೋ ಎಲ್ಲ ಸಾಂಗ್ಗಳು ಡಿಫ್ರೆಂಟ್ ಜಾನರ್ಸಲ್ಲಿ ಮಾಡಿದ್ದಾರೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಆ್ಯಂಡ್ ಫಸ್ಟ್ ಈ ಸಿನಿಮಾ ಬಗ್ಗೆ ನಾನು ನೋಡಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಾಂಗ್ ರೆಕಾರ್ಡಿಂಗ್ನ ಅವರು ವರ್ಚುವಲ್ ಮೋಡಲ್ ಮಾಡಿದರು. ಸೊ ಅದು ತುಂಬ ವಿಭಿನ್ನವಾಗಿ ಅನ್ನಿಸ್ತು. ಸೊ ಇಡೀ ಚಿತ್ರತಂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಾನ್ ಪೋಲಿನ ಚಿತ್ರದಲ್ಲಿ ಹೀರೋ ಆಗಿ ಡೈರೆಕ್ಟರ್ ಆಗಿ ವರ್ಕ್ ಮಾಡೋದು ಸುಮ್ಮನೆ ಅಲ್ಲ. ಯಾಕೆಂದರೆ ನಾವು ಆರ್ಟಿಸ್ಟ್ ಆಗಿ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತು ನಮಗೆ. ಆಮೇಲೆ ನಿಮಗೆಲ್ಲ ಗೊತ್ತು, ಮೀಡಿಯಾದಲ್ಲಿ ಇರೋರಿಗೆ ಎಲ್ರಿಗೂ ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಅಂತ. ಬಟ್ ಎರಡನ್ನೂ ನೀಟಾಗಿ ಕ್ಯಾರಿ ಮಾಡಿದ್ದಾರೆ. ಒಳ್ಳೆಯದಾಗುತ್ತೆ ಬ್ರದರ್, ಓಕೆನಾ? ಮೊದಲನೇದಾಗಿ ಪ್ರೊಡ್ಯೂಸರ್ ನಿಮ್ಮ ತಂದೆಯವ್ರಿಗೆ ಸರ್ ತುಂಬ ಹೃದಯ ಧನ್ಯವಾದಗಳು. ನಿಮ್ಮ ಮಗನ ಇಲ್ಲಿರೋ ಕನಸನ್ನು ನೀವು ಈಡೇರಿಸ್ತಾ ಇದ್ದೀರಾ, ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಎಲ್ರಿಗೂ ಈ ಥರದ ತಂದೆ ಸಿಗಲ್ಲ, ನಿಮಗೆ ಸಿಕ್ಕಿದ್ದಾರೆ, ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಅವರಿಗೆ ಗೌರವ ಕೊಡಿ. ನನ್ನ ಸೋದರ ಮೂರ್ತಿ ಸಿನಿಮಾ ಮಾಡ್ತಾ ಇದ್ದೀವಿ, ನನ್ನ ಮಗ ಹೀರೋ ಆಗಿ ಮಾಡ್ತಾ ಇದ್ದಾನೆ, ಅಣ್ಣ ಸಿನಿಮಾಗೆ ಬಂದು ನಿಮ್ಮ ಶುಭ ಹಾರೈಕೆ ಇರಬೇಕು ಅಂತ ನನ್ನ ಹತ್ರ ಕೇಳಿದ್ರು. ನಮಗೂ ಸಿನಿಮಾ ಫೀಲ್ಡ್ಗೂ ದೂರ, ಆದರೂ ಒಬ್ಬ ಉದಯೋನ್ಮುಖ ನಟನಾಗಿ ನನ್ನ ಸೋದರನ ತಮ್ಮ ಇವತ್ತು ನಾನ್ ಪೋಲಿ ಅಂತಕ್ಕಂಥ ಚಿತ್ರನ ನಟಿಸ್ತಾ ಇದ್ದಾರೆ. ನಾನು ತುಂಬ ದೂರ ಇದ್ದೆ, ಬರೋ ಸ್ವಲ್ಪ ತಡ ಆಯಿತು. ಆದರೂ ಬರೋದಾ ಬೇಡ ಅಂತ ಒಂದು ಮಾತು ಕೇಳಿದೆ, ಇಲ್ಲೆಲ್ಲ ಬಂದುಬಿಡಿ ಅಂತಂದರು. ಸರಿ ಬಂದಿದ್ದೀನಿ. ಅದರಿಂದ ನಿಮ್ಮೆಲ್ಲರಿಗೂ ನಾನು ಕ್ಷಮೆ ಯಾಚಿಸಿ ಈ ಚಿತ್ರ ಯಶಸ್ವಿ ಆಗಲಿ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ನನ್ನ ಬಂಧು ಮಿತ್ರರು ಹಾಗೂ ಮಾಧ್ಯಮ ವರ್ಗದವರು ಮತ್ತು ಎಲ್ರಿಗೂ, ಸಾರಿ ಯಾರೇ ಬಿಟ್ಟಿದ್ರು ಬೇಜಾರು ಮಾಡ್ಕೊಂಬಿಡಿ, ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಸ್ವಾಗತಗಳು. ಮೊದಲನೇದಾಗಿ ನಾನ್ ಪೋಲಿ ಇದು ಆ್ಯಕ್ಚುಲಿ ಕತೆ ನಾವು ಶುರು ಮಾಡ್ಬೇಕಾರೆ ನಾವು ಆ್ಯಕ್ಚುಲಿ ಸಿನಿಮಾ ಮಾಡಬಾರ್ದು, ಲೈಕ್ ಶಾರ್ಟ್ ಮೂವಿ ಮಾಡಬೇಕು ಅಂತ ಬಂದಿತ್ತು ಮೊದಲನೇದಾಗಿ. ಯಾಕಂದರೆ ನಾನು ಮುಂಚೆ ಶಾರ್ಟ್ ಮೂವೀಸ್ ಮಾಡ್ತಿದ್ದೆ ಮತ್ತು ಸಿನಿಮಾ ರಂಗದಲ್ಲೂ ಇದ್ದೆ, ಒಂದಷ್ಟು ಡಿಪಾರ್ಟ್ಮೆಂಟಲ್ಲಿ ನಾನು ವರ್ಕ್ ಮಾಡಿದೆ.
ಸೊ ಅನುಭವಗಳನ್ನೆಲ್ಲ ನಾನು ತಿಳ್ಕೊಳ್ತಿದ್ದೆ. ಲೈಕ್ ನಾವು ಸಿನಿಮಾ ಮಾಡಬೇಕು ಅಂತ ಬಂದಾಗ ಇವಲ್ಲಿ ಭಾರ್ಗವ್ ಅನ್ನೋರು ಅವ್ರು ಬಂದಿಲ್ಲ ಆ್ಯಕ್ಚುಲಿ. ಅವ್ರ ಹತ್ರ ಅವ್ರು ಆ್ಯಕ್ಚುಲಿ ನನಗೆ ಸಿನಿಮಾ ಎಡಿಟರು. ಅವ್ರ ಹತ್ರ ನಾನು ಡಿಸ್ಕಸ್ ಮಾಡಿದಾಗ, ಸೊ ಓಕೆ ಸರ್ ಮಾಡೋದೇ ಮಾಡ್ತೀರಾ, ಶಾರ್ಟ್ ಮೂವಿಲೇ ಏನಕ್ಕೆ ಇರ್ತೀರಾ, ಬನ್ನಿ ಸಿನಿಮಾ ರಂಗಕ್ಕೆ ಬನ್ನಿ, ಸಿನಿಮಾ ಮಾಡಿ ಅಂತ ಅವರು ಹೇಳಿದ್ರು. ಸರ್ ಸಿನಿಮಾ ರಂಗಕ್ಕೆ ಬರ್ತೀನಿ, ಓಕೆ ಸಿನಿಮಾ ಮಾಡ್ತೀನಿ, ಓಕೆ ನನಗೆ ಟೀಮ್ ಇಲ್ಲ, ಇಲ್ಲಿ ನಾನು ಒಬ್ಬನೇ ಇಂಡಿವಿಜುವಲ್ ಆಗಿದ್ದೀನಿ, ನನಗೆ ಟೀಮ್ ಇಲ್ಲ, ನಾನು ಡಿಪಾರ್ಟ್ಮೆಂಟ್ಗಳು ನನಗೆ ಪರಿಚಯ ಇಲ್ಲ, ನಾನು ಹೇಗೆ ಬರಲಿ ಸಿನಿಮಾ ರಂಗಕ್ಕೆ, ಹೇಗೆ ಬರಲಿ, ನನಗೆ ಅದ್ರ ಅನುಭವ ನನಗಿಲ್ಲ ಅಂತಂದಾಗ ಅವರು ನನಗೆ ಟೀಮ್ನ ಪರಿಚಯ ಮಾಡಿಕೊಟ್ರು. ನನಗೆ ಮೊದಲನೇದಾಗಿ ಪರಿಚಯ ಮಾಡಿಕೊಟ್ಟಿದ್ದೆ ನಮ್ಮ ಕೀರ್ತಿ ಸರು. ಮೊದಲಿಗೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಾವು ಶೂಟ್ ಮಾಡಬೇಕಾದ್ರೂ ಅಷ್ಟೇ ಒಂದು ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಬ್ಯೂಟಿಫುಲ್ಲಾಗಿ, ಈಗ ನಾವು ಶಾರ್ಟ್ ಕಂಪೋಸ್ ಮಾಡಬೇಕಾದ್ರೂ ಅಷ್ಟೇ ನೀಟಾಗಿ ಕಂಪೋಸ್ ಮಾಡ್ತಿದ್ವಿ. ಎಲ್ಲಾದರೂ ಒಂಚೂರು ಮಿಸ್ ಆಯಿತು ಅಂತ ಅಂದರೆ ಡೈರೆಕ್ಟ್ ನಾವು ಡಿಸ್ಕಸ್ ಮಾಡ್ತಿದ್ವಿ, ಇಲ್ಲ ಹೀಗೆ ಮಾಡೋಣ ಅಂತ. ಆದರೆ ಕೊನೆ ಒಂದು ಕ್ಲೈಮ್ಯಾಕ್ಸ್ ಫೈಟಿಗೆ ಮಾತ್ರ ಒಂದು ಸ್ಟ್ರಗಲ್ ಮಾಡಿದ್ವಿ. ಅದ್ಭುತವಾಗಿ ಬಂದಿದೆ ಕ್ಲೈಮ್ಯಾಕ್ಸ್ ಫೈಟು. ಸೊ ಇದು ನನ್ನ ಡೆಬ್ಯೂ ಮೂವಿ. ಸೊ ಈ ಮೂವಿ ಸ್ಟಾರ್ಟ್ ಆಗಿದ್ದು ಹೇಗೆ ಅಂದರೆ, ನಾನು ಮತ್ತು ಹರೀಶ್ ಸ್ಕೂಲ್ ಫ್ರೆಂಡ್ಸ್, ನಾವು 5th ಸ್ಟ್ಯಾಂಡರ್ಡಿಂದ ಫ್ರೆಂಡ್ಸು. ಸೊ ಅಲ್ಲಿಂದ ನಮ್ಮ ಎಲ್ಲ ಫ್ರೆಂಡ್ಶಿಪ್ ಬಿಲ್ಡ್ ಆಯಿತು. ಯಶುಬ್ರಾವ್ ಮತ್ತು ಮೋಹನ್ ಎಲ್ಲ ಸಿಕ್ಕಿದ್ರು. ಸೊ ಈ ಥರ ಮೂವಿ ಮಾಡಬೇಕು ಅಂದಾಗ, ಮ್ಯೂಸಿಕ್ ಮಾಡಬೇಕು ಅಂತ ಸ್ಟಾರ್ಟ್ ಆದಾಗ, ಅದು ಯಶುಬ್ರಾವ್ಗಳು ಹೇಳಿದ ಥರನೇ ಶಾರ್ಟ್ ಮೂವಿ ಥರ ಸ್ಟಾರ್ಟ್ ಮಾಡಿದ್ದು. ಆಗ ಫಸ್ಟ್ ಕಂಪೋಸ್ ಮಾಡಿದ್ದು ಯಾರೇ ಒಂದೇ ಸಾಂಗು. ಫಸ್ಟ್ ರೊಮ್ಯಾಂಟಿಕ್ ಸಾಂಗ್ ಏನಿದೆ ಅದೊಂದೇ ಕಂಪೋಸ್ ಮಾಡಿದ್ದು. ಲೇಟರ್ ಆನ್ ಮೂವಿನೂ ದೊಡ್ಡದಾಯಿತು, ಸೊ ಸಾಂಗ್ಸ್ ಪ್ಯಾಕೇಜು ದೊಡ್ಡದಾಯಿತು. ಸೊ ನಂಗೆ ಏನು ಖುಷಿ ಇದೆ ಅಂದರೆ, ಸೊ ಎಲ್ಲ ಈ ಟೀಮಲ್ಲಿರೋರೆಲ್ಲ ನಮ್ಮ ಏಜ್ ಗ್ರೂಪ್ ಆಗಿರೋದ್ರಿಂದ ನನಗೆಲ್ಲೂ ಪ್ರೆಷರ್ ಅನಿಸಿಲ್ಲ. ಒಂದು ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಇತ್ತು ಕಂಪ್ಲೀಟಾಗಿ. ಸೊ ನಮ್ಮ ಹೀರೋ ತುಂಬ ನರ್ವಸ್ ಆಗಿದ್ರು, ಬಟ್ ನಾನು ನರ್ವಸ್ ಆಗಲ್ಲ, ಬಿಕಾಸ್ ನಾನು ವಿಲ್ಲನು. ನಾವು ಯಾವಾಗಲೂ ರೂಲ್ಸ್ ಬ್ರೇಕ್ ಮಾಡ್ತೀವಿ, ಸೊ ನಮಗೆ ಭಯ ಇರಲ್ಲ. ಸೊ ಈ ಒಂದು ಸಿನಿಮಾದಲ್ಲಿ ನಾನು ಎಲ್ಲರ ನಮ್ಮ ಚಿತ್ರತಂಡದ ಪರವಾಗಿ ನಿಮ್ಮೆಲ್ಲರಿಗೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ನಮ್ಮ ಚಿತ್ರತಂಡ ಎಲ್ಲ ಹೊಸಬರಾಗಿದ್ರು ನಮ್ಮ ಒಂದು ಡೆಡಿಕೇಶನ್, ನಮ್ಮ ಒಂದು ಹಾರ್ಡ್ ವರ್ಕ್, ನಮ್ಮ ಒಂದು ಕಮಿಟ್ಮೆಂಟ್ ನೀವು ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ನಾವು ಹೊಸಬ್ರು ಅಂತ ನಿಮ್ಗೆ ಎಲ್ಲೂ ಕಾಣಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.